ನಮಸ್ಕಾರ ಗುರು. ನೀವು ನೋಡ್ತಿದ್ರ ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ಸ್ವಾಗತ. ಸೊ ಏನ್ ಹೇಳೋಣ ಅಂತ ಗೊತ್ತಾಗ್ತಿಲ್ಲ. ಸ್ವಲ್ಪ ಕಣ್ಣೀರ್ ಬರ್ಸ್ಕೊತೀನಿ ಟಿಶ್ಯೂ ಪೇಪರ್ ಇಂದ. ನಮ್ CSK ಫ್ಯಾನ್ ಆಗಿರೋ ಹಾರ್ದಿಕ್ ಅವರು ಒಂಚೂರು ನಮ್ಗೆ ಸಮಾಧಾನ ಮಾಡ್ಬೇಕಂತ ಕೇಳ್ಕೊತೀನಿ. ಒಂದರನಿಂದ ಸೋತಿರೋ ನಾವು ಗೊತ್ತಿಲ್ಲ ಗುರು ಹೆಂಗೆ ಅರಗಿಸ್ಕೋಬೇಕು ಅಂತ. ನೀವು ಎರಡೆರಡು ಸರಿ ಮುಂಬೈ ಅದು ಯಾವ ಟೀಮಲ್ಲಿ ಸೋತಿದ್ರೆ ಗೊತ್ತಿಲ್ಲ, ಒಂದರನಿಂದ ಸೋತಿದ್ ನಿಮ್ಗೆಲ್ಲ ಬೇಜಾರು ಹೆಂಗಿರುತ್ತೆ ಅಂತ ನಮಗೂ ಗೊತ್ತು. ಏನ್ ಮಾಡೋಣ ಅಂತ ಗೊತ್ತಾಗ್ತಿಲ್ಲ. ನೀವೇ ನಮ್ಗೆ ಏನಾದ್ರೂ ಒಂಚೂರು ಧೈರ್ಯ ಹೇಳಿ. ನಿಮ್ಮ ಮುಖದಲ್ಲಿ ಕಾಣಿಸೋ ಒಂದೊಂದು ಭಾವನೆಗೂ ನನ್ಗೆ ಅರ್ಥ ಗೊತ್ತು. ಒಂದರನಿಂದ ಸೋಲೋದಂತದ್ದು ವರ್ಸ್ಟ್ ಫೀಲಿಂಗ್ ಎವರ್. ನೀವು ಹೇಳ್ದಂಗೆ ನಾವು 2 ಸಲ ಅದು ಫೈನಲ್ ಅಲ್ಲಿ ಹೋಗಿ ಸೋತಿದ್ವಿ. ಸೊ ಅದು ಆಕ್ಚುಲಿ ಈ ದಿನ ಗೊತ್ತಾಗಲ್ಲ, ನಾಳೆ ಬೆಳಿಗ್ಗೆ ಹೇಳ್ಬೇಕಾಗಿದೆಯಲ್ಲ, ಅದಂತೂ ವರ್ಸ್ಟ್ ಫೀಲಿಂಗ್. ಹೇಳಲೇಬಾರ್ದು ಅನ್ಸುತ್ತೆ. ಏನಕ್ಕಿದ್ದೇನೆ ಲೈಫ್ ಅಲ್ಲಿ ಏನ್ ಮಾಡ್ತಾ ಇದೀನಿ ಅಂತ ಅನ್ಸುತ್ತೆ. ಅಂತದೇ ವರ್ಸ್ಟ್ ಫೀಲಿಂಗ್ ಅದು. ನಿಮ್ದು ಅಟ್ಲೀಸ್ಟ್ ಲೀಗ್ ಮ್ಯಾಚ್, ನಮ್ದು ಫೈನಲ್ ಅಲ್ಲಿ ಹೋಗಿತ್ತು. ಸೊ ಅನ್ಬೇರೇಬಲ್. ಸೊ ಏನ್ ಮಾಡಕ್ಕಾಗಲ್ಲ, ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದ ಗೇಮ್ ಅಂತಲೇ ನಾವು ಮೂವ್ ಆಗ್ತಾ ಇರ್ಬೇಕು. ಸೊ ಬ್ಯಾಡ್ ಲಕ್ ಓಕೆ, ಬಟ್ ಏನ್ ಗೊತ್ತಾ, 51 ಹೊಡೆದಿದ್ರಪ್ಪ ರಿಚಾ ಘೋಷು. 51 ಸಿಂಗಲ್ ಹ್ಯಾಂಡೆಡ್ಲಿ ವಿನ್ ಮಾಡೋ ಕೆಪಾಸಿಟಿ ಇರೋ ರಿಚಾ ಘೋಷ್ ಅವರು ಕೊನೆಗೆ 2 ಬಾಲಲ್ಲಿ 8 ರನ್ ಬೇಕಿರುವಾಗ 6 ಹೊಡೆದ್ಬಿಟ್ಟು 1 ಬಾಲ್ 2 ರನ್ ಬೇಕಿದ್ದಾಗ ಎನರ್ಜಿ ಎಲ್ಲ ಫುಲ್ ಲಾಸ್ ಆಗಿದ್ ಗುರು. ನಾನು ಅನ್ಕೊಂಡಿದ್ದೆ ಲೈಕ್ ಸಿಂಗಲ್ ಓಡ್ತಾರೆ ಅಂತ, ಬಟ್ ಎನರ್ಜಿ ಇಲ್ಲದೆ ಇರೋ ಕಾರಣ ಗೊತ್ತಾಗ್ಬಿಡ್ತು. 1-2 ಸೆಕೆಂಡಲ್ಲೇ ಗೊತ್ತಾಯ್ತು ಎನರ್ಜಿ ಇಲ್ಲ, ಇವ್ರು ಪಕ್ಕ ರನ್ಔಟ್ ಆಗ್ತಾರೆ ಓಡ್ಬೇಕಾದ್ರೆ ನೋಡಿದ್ರೆ ಗುರು ಲಾಸ್ಟ್ ರನ್ಔಟ್ ಆಗಿದ್ದು ಒಂಥರ ಬೇಜಾರು. ಧೋನಿ ರನ್ಔಟ್ ಆಗಿರೋದಿದೆಲ್ಲ ಅದೇ ನೆನಪಿಗೆ ಬರುತ್ತೆ ಗುರು. ರನ್ಔಟ್ ಯಾವ್ದಾದ್ರು ಈ ತರ ಇಂಚಿಂಚು ರನ್ಔಟ್ ನೋಡಿದ್ರೆ ಧೋನಿ ರನ್ಔಟ್ ಬಂದು ಸೈಕ್ ಆಗ್ಬಿಡ್ತೀವಿ ಗುರು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಆಕ್ಚುಲಿ ರಿಚಾ ಘೋಷ್ ಅಂತ ಎಕ್ಸ್ಟ್ರಾರ್ಡಿನರಿ ಇನ್ನಿಂಗ್ಸ್. ಆಕ್ಚುಲಿ ರಿಚಾ ಇನ್ನಿಂಗ್ಸ್ ನೋಡೋದಾದ್ರೆ ಫಸ್ಟ್ ಇಂದ ತುಂಬಾ ಕಾಮ್ ಆಗಿದ್ರು. ಅಂದ್ರೆ ಒಂದು ಹಾವಭಾವದಲ್ಲೇ ಸ್ವಲ್ಪ ಕಾನ್ಫಿಡೆನ್ಸ್, ನಾನು ಮಾಡ್ತೀನಿ ಮಾಡ್ಬೋದು ಅನ್ನೋ ರೀತಿಯಲ್ಲೇ ಇತ್ತು. ಸೊ ಅದು 2 ಬಾಲ್ 8 ಒಂದು 6 ಆಯ್ತು ನೋಡು, ಅವಾಗ ಕಾನ್ಫಿಡೆನ್ಸ್ ಪಕ್ಕ ಬಿಲ್ಡಪ್ ಆಗಿರುತ್ತೆ. ಬಟ್ ಲಾಸ್ಟ್ ಬಾಲ್ ಅಲ್ಲಿ ಏನ್ ಪ್ರಾಬ್ಲಮ್ ಆಯ್ತಂದ್ರೆ, ಅಬ್ಸರ್ವ್ ಮಾಡಿದ್ರೆ ರಿಚಾ ಘೋಷ್ ಹೊಡೆದ ಕೊಳ್ಳೆ ಅವರು 4 ಹೋಗ್ತಾರೇನೋ ಅನ್ಕೊಂಡ್ ಅನ್ಸುತ್ತೆ. ಸೊ 2 ಸೆಕೆಂಡ್ ಅಲ್ಲಿ ನಿಂತರು, ಓಡಿಲ್ಲ. ಸೊ ಆ 2 ಸೆಕೆಂಡ್ ಲಾಸ್ಟ್ ಅಲ್ಲಿ ತುಂಬಾ ಮ್ಯಾಟರ್ ಆಯ್ತು. ಯಾಕಂದ್ರೆ ಆ ಕಡೆ ಶ್ರೇಯಾಂಕ ಪಾಟೀಲ್ 1 ರನ್ ಆಲ್ರೆಡಿ ಕಂಪ್ಲೀಟ್ ಮಾಡಿ ಇನ್ನೊಂದ್ ರನ್ ಬರ್ತಾ ಇದ್ರು. ಸೊ ಹಾಗಾಗಿ 1 ರನ್ ಅಟ್ ಲೀಸ್ಟ್ ಇತ್ತು, ಸೂಪರ್ ಓವರ್ ಆದ್ರೂ ಮಾಡ್ಬೋದಿತ್ತು. ಆ 2 ಸೆಕೆಂಡ್ 3 ಸೆಕೆಂಡ್ ನಿಂತು ನೋಡು, ಅಲ್ಲೇ ಎಫೆಕ್ಟ್ ಆಯ್ತು ಅನ್ಸುತ್ತೆ. ಎಫೆಕ್ಟ್ ಏನೋ ಆಯ್ತು ಗುರು, ಅವ್ರಿಗೂ ಆಯ್ತು ನಮ್ಗೂ ಆಯ್ತು ಎಲ್ರಿಗೂ ಆಯ್ತು. ಬಟ್ ಅಂದ್ರೆ ಒಂಥರ ಹಾರ್ಟ್ ಬೇಕು. ಯಾಕಂದ್ರೆ DC ಜೊತೆ ಇವ್ರೇನಾದ್ರು ಗೆದ್ದಿದ್ರೆ 7-4 ಆಗ್ತಿತ್ತು, ಅವ್ರದ್ದು 7-4 ಆಗ್ತಿತ್ತು. ಮುಂಬೈ ಮೇಲೆ ಗೆದ್ದಿದ್ರೆ ಟಾಪ್ 2 ಅಲ್ಲಿ ಹೋಗ್ತಿದ್ವಿ ನಾವು, ಟಾಪ್ 1 ಟಾಪ್ 2. ಇವಾಗ ಹೆಂಗ ಆಗ್ಬಿಟ್ಟಿದೆ ಅಂದ್ರೆ ಕ್ಯಾಲ್ಕುಲೇಟರ್ ಲೈಕ್ ಇಲ್ಲ, ನನ್ ಕಡೆ ಬೇಕಿದ್ರೆ ತೋರಿಸ್ತಿದ್ದೆ. ಕ್ಯಾಲ್ಕುಲೇಟರ್ ಅಲ್ಲಿ ಒಂದ್ ಬರುತ್ತೆ ಸೈನ್ ತೀಟಾ ಕಾಸ್ ತೀಟಾ ಅಂತ, ಅದನ್ನ ಬೇಕಿದ್ರೆ ಭೇದಿಸಬಹುದು. ಈ RCB ಒಂದು ಕ್ಯಾಲ್ಕುಲೇಷನ್ ಇದಲ್ಲ, ಇದನ್ನ ಒಂದು ಚಕ್ರವ್ಯೂಹ ಇದು, ಇದನ್ನ ಭೇದ್ಸಕ್ಕೆ ಆಗಲ್ಲ. ಸಿಕ್ಕಾಕೊಂಡ್ ಬಿಟ್ಟಿದೀವಿ ಚಕ್ರವ್ಯೂಹದಲ್ಲಿ. ಅದಂತಾರಲ್ಲ, ನಾನು ಸಿಕ್ಕಾಕೊಂಡಿದೀನಿ ಬಿಟ್ಟಿದೀನಿ ಬ್ರೋ, ನಾನು ಸಿಕ್ಕಾಕೊಂಡಿದೀನಿ ಅಂತ, ಆ ತರ ಆಗಿದೆ. ಏನ್ ಗೊತ್ತಿಲ್ಲಪ್ಪ. ನೆಕ್ಸ್ಟ್ ಅಂದ್ರೆ ಲೈಕ್ ಮುಂಬೈ ಮೇಲಿದೆ, ಅದು ಗೆದ್ರೆ ಒಳಗ್ ಹಾಕ್ತಾರೆ, ಇಲ್ಲ ಅಂತಿಲ್ಲ, ಚಾನ್ಸ್ ಅಂತೂ ಇದೆ. ಇವಾಗ ಪ್ರಾಬ್ಲಮ್ ಏನಂದ್ರೆ ಮತ್ತೆ ಅವ್ರ ಮೇಲೆ ಡಿಪೆಂಡ್ ಆಗೋದು. UP ಮೇಲೆ ಡಿಪೆಂಡ್ ಆಗಿ, ಗುಜರಾತ್ ಮೇಲೆ ಡಿಪೆಂಡ್ ಆಗಿ, ಇದು ಮಳೆ ಬರ್ಲಿ ಮಳೆ ಹೋಗ್ಲಿ, ಬೆಂಗಳೂರಲ್ಲಿ ಅದಾಗ್ಲಿ ಭೂಕಂಪ ಆಗ್ಲಿ, ಡೆಲ್ಲಿಲಿ ಭೂಕಂಪ ಆಗ್ಲಿ, ಏನ್ ಗುರು ಇದು? ನೀನ್ ನೋಡಿದ್ರೆ ನನಗೆ ಅಯ್ಯೋ ಅನ್ಸುತ್ತೆ. ಒಳ್ಳೆ ರೋದ್ನೆ. ನಮ್ ಇಂಡಿಪೆಂಡೆಂಟ್ ಆಗಿ ಬರ್ಬೇಕು ಅಂತ ನಾವಂತೀವಿ, ನೋಡಿದ್ರೆ ಡಿಪೆಂಡೆಂಟ್ ಆಗೇ ಬರ್ತೀವಿ. ಏನ್ ಹೇಳಕ್ ಆಗಲ್ಲಪ್ಪ. ಹೌದು, ಆಕ್ಚುಲಿ DC ಪಾಯಿಂಟ್ ಆಫ್ ವ್ಯೂ ನೋಡೋದಾದ್ರೆ ಲಾಸ್ಟ್ ಮ್ಯಾಚ್ ಅಲ್ಲೂ ಅವರು ಎಲ್ಲೋ ಮ್ಯಾಚ್ ಸೋತಿದ್ರು. ಅವ್ರು 4 ಬಾಲ್ 2 ರನ್ ಇತ್ತು, ಅದು ಆ ಮ್ಯಾಚ್ ಈಸಿ ಮ್ಯಾಚ್ ಸೋತಿದ್ರು. ಈ ಮ್ಯಾಚ್ ಕೂಡ ಅವ್ರು ಗೆಲ್ಲೋ ಪೊಸಿಷನ್ ಏನಾದ್ರು ಸೋತಿದ್ರೆ ಅಲ್ವಾ, ತುಂಬಾ ಅವರು ಡೆಫಿನೆಟ್ ಅದು ಟ್ರಾಮಾ ತರ ಆಗ್ತಿತ್ತು DC ಅವರಿಗೆ. ರಿಕವರ್ ಮಾಡೋದು ತುಂಬಾ ಕಷ್ಟ ಆಯ್ತು. ಲಾಸ್ಟ್ ಮ್ಯಾಚ್ ಸೋತಿರ್ಬೋದು. ಸೊ ಹಾಗಾಗಿ ತುಂಬಾ ಡಿಸ್ಅಡ್ವಾಂಟೇಜ್ ಆಗ್ತಿತ್ತು DC ಅವರಿಗೆ.
ಸೊ ಆ ಮಾರ್ಜಿನ್ ಇದೆಯಲ್ಲ, ಫೈನ್ ಮಾರ್ಜಿನ್, ಏನು ಗೇಮ್ ಆಫ್ ಮಾರ್ಜಿನ್ಸ್ ಅಂತಾರಲ್ಲ, ಹಂಗೆ ಆಯ್ತು ಅನ್ಸುತ್ತೆ. ಯಾವ ಮಾರ್ಜಿನ್ ಏನೋ ಗೊತ್ತಿಲ್ಲ ಗುರು, ನಮ್ಗಂತೂ ಗೊತ್ತಾಗ್ತಿಲ್ಲ. ಒಳಗಡೆ ಬುಗು ಬುಗು ಅಂತಿದೆ, ಹೇಳಕ್ ಆಗಲ್ಲ. ಬಟ್ ಆದ್ರೆ ಒಂದು ಒಳ್ಳೆ ಏನೋ ಒಂದು ನೋಟ ನೋಡಿದ್ದು ಅಂತಂದ್ರೆ, ರಿಚಾ ಘೋಷ್ ಅವರು ಫುಲ್ ಡೌನ್ ಆಗಿದ್ದಾಗ ಎಲ್ರು ಬಂದು ಇಲ್ಲ ನೀನ್ ಚೆನ್ನಾಗ್ ಮಾಡಿದ್ಯಾ ಫುಲ್ ಅಂತ DC ಅವರೆಲ್ಲ ನೆಕ್ಸ್ಟ್ ಲೆವೆಲ್ ಹುರಿದುಂಬಿಸಿದ್ರು. ಅದೊಂದು ಒಳ್ಳೆ ಸೈಟ್ ಅದೊಂದು ನೋಡಕ್ಕೆ. ಹೌದೌದು, ನಿಜವಾಗ್ಲೂ ಅದು ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಸ್ಪಿರಿಟ್ ಅಂತ ಹೇಳ್ಬೋದು. ಆಕ್ಚುಲಿ 3 ಮೂಮೆಂಟ್ ನಾನು ಅಬ್ಸರ್ವ್ ಮಾಡ್ದಂಗೆ ಈ ಮ್ಯಾಚ್ ಅಲ್ಲಿ. ಒಂದು ಜೆಮಿಮಾ ರೊಡ್ರಿಗಸ್ ಇಲ್ಲ, ಒಂದು ಕ್ಯಾಚ್ ಹಿಡಿದ್ರು, ಅದನ್ನ ಅವರ ಎಲ್ಲ ಅಂತ ಅಲ್ಲೇ ಒಪ್ಕೊಂಡ್ರು. ಇನ್ನೊಂದು ಎಡಿಸಾ ಪೆರಿ ರನ್ಔಟ್ ಆದ್ಮೇಲೆ ರನ್ಔಟ್ ಯಾರು ಮಾಡಿದ್ರು ನೋಡು, ಅವ್ರನ್ನ ಎಂಕರೇಜ್ ಮಾಡಿದ್ರು, ಅವ್ರಿಗೆ ಹೋಗಿ ಬೈದಿಲ್ಲ. ಅವರೊಂದು ಕೂಲ್ ಅಂಡ್ ಕಾಮ್ ಕಂಪೋಸ್ ಅದು ತುಂಬಾ ಇಷ್ಟ ಆಯ್ತು ನಂಗೆ. ಅದು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅಂದ್ರೆ ಹೇಳ್ಬೋದು. ಆಮೇಲೆ ಇನ್ನೊಂದು ತೋರಿಸ್ದಂಗೆ ಎಲ್ರು ಬಂದು DC ಪ್ಲೇಯರ್ಸ್ ಬಂದು ಎಲ್ಲ ಕನ್ಸೋಲ್ ಮಾಡಿದ್ರು. ಅಫ್ಕೋರ್ಸ್ ಏನ್ ಕನ್ಸೋಲ್ ಮಾಡಿದ್ರು ಏನ್ ಮಾಡಕ್ ಆಗಲ್ಲ, ಬಟ್ ಮೂವ್ ಆನ್ ಮಾಡಲೇಬೇಕು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಬಟ್ ಆದ್ರೂ ಅಂದ್ರೆ ಲೈಕ್ CSK ಫ್ಯಾನ್ ಆಗ್ಬಿಟ್ಟು ವುಮೆನ್ಸ್ ಟೀಮೇ ಇಲ್ಲ ನಿಮ್ದು, ಆದ್ರೂ ನಿನ್ಗೆ ಇಷ್ಟು ಫೀಲ್ ಆಗ್ತಿದೆ ಅಂದ್ರೆ ಯು ಕ್ಯಾನ್ ಸಿ ರೈಟ್ ಇನ್ ಮೈ ಫೇಸ್ ಗುರು. ಎಲ್ಲ ಕೂತ್ಕೊಂಡು ನೋಡ್ತಿದ್ವಿ ಗುರು. 2 ಬಾಲ್ ಇಂಟ್ರೋನು, ಲಾಸ್ಟ್ 6 ಬಾಲ್ 17 ಹೊಡಿತಾರೆ ಅಂತ 6 ಹೊಡೆದ್ರು ಫಸ್ಟ್. ಯಪ್ಪಾ ನೆಕ್ಸ್ಟ್ ಲೆವೆಲ್. ಹಿಂಗಾದ್ರೆ ಪ್ರಾಬ್ಲಮ್ಮು. ನೋಡ ಮುಂದೆ ಅಂದ್ರೆ ಚಾನ್ಸ್ ಇದೆ, ಇಲ್ಲ ಅಂತಿಲ್ಲ, ಅದೇ ಹೇಳ್ತಿದ್ದೀನಲ್ಲ, ಚಾನ್ಸ್ ಇದೆ. ಬಟ್ ಗೊತ್ತಿಲ್ಲ ಗುರು, ಒಳ್ಳೆ ಒಂದು ಕೆಟ್ಟ ಫೀಲಿಂಗ್ ಇದು. ಒಂದೊಂದು ರನ್ನೆಲ್ಲಾಗಿ ಸೋಲೋದು. ಯಪ್ಪ RCBಗೆ ಆಗ್ಬಾರ್ದು ಗುರು, ಬೇರೆಯವ್ರಿಗೆ ಆಗ್ಲಿ. ಮುಂಬೈ DC ಎಲ್ಲ ಇತ್ತಲ್ಲ, 6 ಎಲ್ಲ ಹೊಡೆದಲ್ಲ ಸಜನ್ ಅವರೆಲ್ಲ, ಆತರ ಹೊಡಿಲಿ ಯಾರಾದ್ರೂ ಏನಾದ್ರು. ನಮ್ ಜೊತೆ ಯಾಕಾಗತ್ತಪ್ಪ, ಮೊದ್ಲೇ ಗೆಲ್ಲಲ್ಲ. ನಮ್ ಟೀಮ್ ಆದಾಗ ಗೊತ್ತಾಗುತ್ತೆ, ಬೇರೆ ಟೀಮ್ ಆದಾಗ ಗೊತ್ತಾಗಲ್ಲ. ನಾವು ನಗ್ತಿರ್ತೇವೆ, ಏನೋ ಅನ್ಸಲ್ಲ. ಬಟ್ ನಮ್ ಟೀಮ್ ಆದಾಗ ಆ ಫೀಲಿಂಗ್ ಬರುತ್ತಲ್ಲ, ಅದಂತೂ ಅಷ್ಟು ಫೀಲಿಂಗ್ ಹೇಳ್ಕೊಳಕ್ಕೆ ಆಗಲ್ಲ. ಏನೋ ಗೊತ್ತಿಲ್ಲ ಗುರು. ಅಲ್ಲ ನಾವ್ ಮೊದ್ಲೇ ಗೆಲ್ಲಲ್ಲ, ಗೆಲ್ಲೋ ಮ್ಯಾಚು ಕೈಯಲ್ಲಿ ಬಿಟ್ಬಿಟ್ರೆ ಏನ್ ಹೇಳೋದಪ್ಪ. ಇದು ನನ್ಗೇನ್ ಗೊತ್ತಾ, ಮ್ಯಾಚ್ ಎಲ್ಲಿ ಟರ್ನ್ ಆಯ್ತು ಅಂದ್ರೆ ಸೋಫಿ ಡಿವೈನ್ ಔಟ್ ಆದ್ರೆ ಆಯ್ತಾ, ಅಲ್ಲಿ ಫುಲ್ ಟರ್ನ್ ಆಯ್ತು ಗುರು. ಯಾಕಂದ್ರೆ ಸೋಫಿ ಡಿವೈನ್ ಇದ್ದಿದ್ರೆ 1-2 6 ಹೊಡ್ಬಿಟ್ರೆ ರಿಚಾ ಘೋಷ್ ಜೊತೆ ಮುಗ್ದೇ ಹೋಗಿರೋದ್ ಮ್ಯಾಚು. ಈ ಪಾರ್ಟ್ನರ್ಶಿಪ್ ಏನು ಅಂತೀರಾ, ಸಾಕಾಗಿತ್ತಲ್ವಾ? ಸೋಫಿ ಡಿವೈನ್ ಫಸ್ಟ್ ಸ್ವಲ್ಪ ಲಕ್ಕಿ ಇದ್ರು, ಅವರು ರನ್ಔಟ್ ಚಾನ್ಸ್ ಇತ್ತು, ಮಿಸ್ ಆಯ್ತು. ಬಟ್ ಅದನ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಂಡ್ರು. 2 6 ಹೊಡೆದ್ರು, ಆಮೇಲೆ ಇದು 4 ಎಲ್ಲ ಬೌಂಡ್ರಿ ಹೊಡೆದ್ರು, ಸ್ವಲ್ಪ ಪ್ರೆಷರ್ ತುಂಬಾನೇ ಕ್ರಿಯೇಟ್ ಮಾಡಿದ್ರು. ಬಟ್ ಆ ವಿಕೆಟ್, ಸೋಫಿ ಡಿವೈನ್ ವಿಕೆಟ್, ಆಮೇಲೆ ಇನ್ನೊಂದು ಈ ಕಡೆ ಎಡಿಸ್ ಪೆರಿದು ರನ್ಔಟ್, 2 ಕ್ರೂಷಿಯಲ್ ವಿಕೆಟ್ಸ್ ಅಂತ ಹೇಳ್ಬೋದು. ಸೊ ಈ ಪಾರ್ಟ್ನರ್ಶಿಪ್ ಒಳ್ಳೆ ಬೂಸ್ಟ್ ಕೊಟ್ಟಿರುತ್ತೆ. ಸೊ ನೆಕ್ಸ್ಟ್ ಮ್ಯಾಚಿಗೆ ಅಫ್ಕೋರ್ಸ್ ಸ್ಮೃತಿ ಮಂದನ ರನ್ಸ್ ಬಂದಿಲ್ಲ, ಮತ್ತೆ ಅದೇ ಆಫ್ ಸ್ಪಿನ್ನರ್ಗೆ ಡಿಸ್ಮಿಸ್ ಆಗಿದ್ದಾರೆ. ಸೊ ಅದೊಂದು ಅವರು ಇಂಪ್ರೂವ್ ಮಾಡಲೇಬೇಕು. ಇಂಡಿಯಾ ಟೀಮಲ್ಲೂ ತುಂಬಾ ಸಲ ನೋಡಿದೆ ಆಫ್ ಸ್ಪಿನ್ ತುಂಬಾ ಔಟ್ ಆಗ್ತದೆ. ಸೊ ಅದು ಓವರ್ಕಮ್ ಮಾಡಲೇಬೇಕಾಗುತ್ತೆ ಅಟ್ 1 ಪಾಯಿಂಟ್. ಯಾಕಂದ್ರೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಇವಾಗ ಸ್ಮೃತಿ ಮಂದನ ಬಂದ್ಕೊಳ್ಳಿ ಆಫ್ ಸ್ಪಿನ್ ಔಟ್ ಅಂತ. ಸೊ ಅದರಿಂದ ಓವರ್ಕಮ್ ಮಾಡಬೇಕು. ಸೊ ಬ್ಯಾಟಿಂಗ್ ಇಂಪ್ರೂವ್ ಆಗಿದೆ ಅಟ್ಲೀಸ್ಟ್. ಅಂದ್ರೆ ಬ್ಯಾಟಿಂಗ್ ಆಲ್ರೆಡಿ ಇತ್ತು ಅವ್ರದ್ದು ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್. ಸ್ವಲ್ಪ ಬೌಲಿಂಗ್ ಇನ್ನೂ ರಿಸ್ಟ್ರಿಕ್ಟ್ ಮಾಡಬೇಕು ಅನ್ಸುತ್ತೆ. 180 ರನ್ಸ್ಗಿಂತ ಶ್ರೇಯಾಂಕ ಪಟೇಲ್ ಒಳ್ಳೆ ಬೌಲಿಂಗ್ ಮಾಡಿದ್ರು, 4 ವಿಕೆಟ್ಸ್ ಕಮ್ ಬ್ಯಾಕ್. ಡ್ರಾಪ್ ಆಗಿದ್ರು ಸ್ಕ್ವಾಡ್ ಇಂದ, ಅವರು ವಾಪಸ್ ಬಂದು ಚೆನ್ನಾಗಿ ಕಮ್ ಬ್ಯಾಕ್ ಮಾಡಿದ್ರು. ಸೊ ಇನ್ನು ಬೌಲಿಂಗ್ ಎಸ್ಪೆಷಲಿ ರೇಣುಕಾ ಅನ್ಸುತ್ತೆ, ಅವರು ಇಂಡಿಯಾ ಬೌಲರ್ ಮೋಸ್ಟ್ಲಿ ಅಲ್ಲ, ಇಂಡಿಯಾ ಫ್ರಂಟ್ ಲೈನ್ ಬೌಲರ್ ಅನ್ಸುತ್ತೆ. ಅವರಿಂದ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ, ಅವರು ಸ್ಟೆಪ್ ಅಪ್ ಆಗ್ಬೇಕು ಅನ್ಸುತ್ತೆ. ಸ್ಟೆಪ್ ಅಪ್ ಆಗಕ್ ಮ್ಯಾಚಸ್ ಇರ್ಬೇಕಲ್ಲ ಗುರು. ಏನ್ ನೆಕ್ಸ್ಟ್ ಸೀಸನ್ ಸ್ಟೆಪ್ ಅಪ್ ಆಗ್ತೀಯ? ಬರೀ ಇಂತದೆಯಾ ಮ್ಯಾಚ್ ಇದ್ರೆ ತಾನೇ ಬರ್ಬೇಕು. ಮ್ಯಾಚ್ ಅಲ್ವಲ್ಲ ಇರೋದೇ ಒಂದ್ ಲಾಸ್ಟ್ ಮ್ಯಾಚ್, ಅದು ಮುಂಬೈ, ಅದು ಡೆಲ್ಲಿಲಿ. ಅವ್ರ ಮುಂಬೈ ಅವ್ರಿಗೆ ಗೊತ್ತಲ್ಲ, 40 ಬಾಲು 90 ಇದ್ರು ಯಾರ್ಯಾರೋ ಬಂದು ಹೊಡಿತಾರೆ. ಇವ್ರಿರೋ ಬೌಲಿಂಗಿಗೆ, ಅವ್ರಿರೋ ಬ್ಯಾಟಿಂಗಿಗೆ, ಮತ್ತೆ ಅದೇ ಹಣೆ ಬರ. ಅದೇ ಹೇಳ್ತಿದ್ದೀನಲ್ಲ, ನನ್ನ ಹತ್ರ ಕ್ಯಾಲ್ಕುಲೇಷನ್ ಏನಿಲ್ಲ, ಕ್ಯಾಲ್ಕುಲೇಟರ್ ಇದ್ದಿದ್ರೆ ನಿಂಗೆ ನೀಟಾಗಿ ಬರ್ದ್ಬಿಟ್ಟು ತೋರಿಸ್ತಿದ್ದೆ. ಆದ್ರೂ ನೋಡ್ತೀನಿ, ನೀವು ಯಾವ್ದೋ ನೋಟ್ಬುಕ್ ಸಿಕ್ಕರೆ ಪೇಜಲ್ಲಿ ಬರಿತೀನಿ, ಬರ್ದು ನಮ್ ಫ್ಯಾನ್ಸ್ಗೆಲ್ಲ ಹೇಳ್ತೀನಿ, ಈ ತರ ಮಾಡಿದ್ರೆ ಗೆಲ್ತೀವಪ್ಪ ಅಂತ. ಅದು ಬರ್ಬಾರ್ದು ಅಂತ ನಾನು ಅನ್ಕೊಂಡಿದ್ದೀನಿ. ಬಟ್ ಬಂದ್ರು ಏನ್ ಮಾಡಕ್ಕಾಗುತ್ತೆ, ಹೇಳ್ಬೇಕಾಗತ್ತಲ್ಲಪ್ಪ. ಏನೋ ಗೊತ್ತಿಲ್ಲ ಗುರು, ಒಂದು ಒಳ್ಳೆ ಡಿಸಪಾಯಿಂಟ್ಮೆಂಟ್ ಇವತ್ತು. ಆಸ್ ಎ CSK ಫ್ಯಾನ್ ಏನಾದ್ರು ಹೇಳೋದಿದೆ ಏನಪ್ಪ? ಕಣ್ಣೀರ ದಾರೆ CSK ಫ್ಯಾನ್ ನಾನು ಒಂದೇ ಹೇಳೋದು, ಪ್ಲೀಸ್ ಮುಂಬೈ ಅವ್ರನ್ನ ಯಾರಾದ್ರೂ ಸ್ಟಾಪ್ ಮಾಡಿ ಅಷ್ಟೇ. ಮುಂಬೈ ಅವರು ವಿನ್ ಆಗ್ಬಾರ್ದು, ಯಾರೇ ಆಗ್ಲಿ, DC ಆಗ್ಲಿ, ದೇವ್ ಆಗ್ಲಿ, UP ಆಗ್ಲಿ, ಆನೆಗೆ ಒಂದು ಗೆಡ್ಡ ತೋಡ್ಬೇಕಷ್ಟೇ. ಅಷ್ಟೇ. ಆನೆ ಯಾವ ಆನೆ ಗುರು? ಆನೆ ಇಲ್ಲ, ಅಂಬಾನಿ ಇಲ್ಲ.
ಮಾವುತ ಬೇಕಲ್ಲ, ಆನೆಗೆ ಗೆಡ್ಡ ತೊಡಕ್ಕೆ, ಸಾರಿ ಆನೆಗೆ ತೊಡ್ತೀರ, ಆನೆಗೆ ಗೆಡ್ಡ ತೊಡಕ್ಕೆ ಒಂದು ಮಾವುತ. ಆ ಮಾವುತ ಮೋಸ್ಟ್ಲಿ DC-ನೇ, ಅದ್ ಬಿಟ್ರೆ ಬೇರೆ ಆಪ್ಷನ್ ಇಲ್ಲ ಅನ್ಸುತ್ತಪ್ಪ. RCB ನೋಡಿದ್ರೆ ಆಗಲ್ಲ, ಡೌಟ್. ನೆಕ್ಸ್ಟ್ ಮ್ಯಾಚ್ ಗೆದ್ರೆ ಕೊನೆಯಲ್ಲಿ ಎಲಿಮಿನೇಟ್ ಮತ್ತೆ ಟಾಪ್ 2 ಅಲ್ಲೆಲ್ಲ ಹೋಗ್ಬೇಕು, ಎಲ್ಲ ಕ್ವಾಲಿಫೈರ್ ಅಲ್ಲ. ಬಿಡುಗರು ಕನಸು ಬಗ್ನ. ಟೈಟಲ್ ಎಲ್ಲ ಹಾಕ್ಬೇಡಣ, ಟೈಟಲ್ ಅಲ್ಲ ತಮ್ನೇಲಲ್ಲೇ ಕನಸು ಬಗ್ನ. ನಾಚಿಕೆ ಆಗೋದಿಲ್ಲ ಈ ತರ ಮಾತಾಡೋದಕ್ಕೆ? ರಬಿಶ್. ಮತ್ತೆ ಇನ್ನೇನ್ ಹೇಳ್ತೀಯ ನೋಡ, ಏನಂತ ಮಾತಿಲ್ಲ ಕತೆ ಇಲ್ಲ ಅಷ್ಟೇ. ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು, ಕಪ್ಪ್ಯಾಕೆ ಏನಂತೀರ? RCB-ನ ಜೈ RCB ಅಂತ ಹೇಳ್ಬಿಟ್ರೆ ಸಾಕು ಅಷ್ಟೇ, ಏನಂತೀರ? ಈ ತರನೇ ಆಗ್ಬಿಟ್ಟಿದೆ ಜೀವನ, ಗೊತ್ತಿಲ್ಲ ಗುರು. ಈ ತರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರೆ ಸರ್ ಅನ್ನೋ ತರ ಆಗಿದೆ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ನೋಡೋಣ ಗುರು, ಚಾನ್ಸ್ ಅಂತೂ ಇದೆ, ಇಲ್ಲ ಅಂತಿಲ್ಲ. ಬಟ್ ನಮ್ ರೋದನ ನಾವ್ ಹೇಳ್ಕೊಂಡಿದೀವಿ. ನಾವು ಅಲ್ಲ, ನಾನು ಪಕ್ಕ RCB ಫ್ಯಾನು. ನಮ್ಮ ಹುಡ್ಗ CSK ಫ್ಯಾನು, ನಾನು RCB ಫ್ಯಾನು. ರೋದ್ನ ಹೇಳ್ಕೊಂಡಿದೀನಿ. ಬಟ್ ನೆಕ್ಸ್ಟ್ ಮ್ಯಾಚ್ ಪ್ಲೀಸ್ ಗೆಲ್ಲಿ. ಕ್ಯಾಲ್ಕುಲೇಟರ್ ಎಲ್ಲ ಯೂಸ್ ಮಾಡೋ ತರ ಮಾಡ್ಕೊಳ್ಬೇಡಿ, ಪ್ಲೀಸ್ ಗೆಲ್ಲಿ. ಗೆದ್ಬಿಟ್ಟು ಎಲಿಮಿನೇಟರ್ ವರ್ಗೂ ಆದ್ರೂ ಹೋಗಿ, ಅಲ್ಲಿ ಸೋತ್ರ ಪರವಾಗಿಲ್ಲ, ಬಟ್ ಗೆಲ್ಬೇಕು. ಹೋಪ್ಸ್ ಅಂತೂ ಇದೆ ಗುರು, ನಮ್ ಟೀಮ್ ಆಡ್ತಾರೆ, ಗೆಲ್ಲಿ. ಹೆಂಗ್ ಕೊಡ್ತಾರ ನೋಡು ಮಂಜ ಇವಾಗ, ನೋಡಿ ಹೆಂಗ್ ಕೊಡ್ತಾರ ಮಂಜ, 6 ಮೇಲೆ 6 ನೆಕ್ಸ್ಟ್ ಮ್ಯಾಚ್ ಅಲ್ಲಿ. ಆಲ್ ದ ಬೆಸ್ಟ್. ಡನ್, ನೀವ್ ಹೇಳಿದ್ಮೇಲೆ ಮುಗೀತು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಪ್ಲೀಸ್ ಲೈಕ್ ಮಾಡ್ರಿ, ನಮ್ ರೋದ್ನೇ ಹೇಳ್ಕೊಂಡಿದೀವಿ, ಅದಕ್ಕೋಸ್ಕರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಅಂತೂ ಮಾಡ್ಲೇಬೇಕು. ಇದು ನಮ್ಮ ಬೇಡಿಕೆ. ನಾನ್ ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. Until next time, ಜೈ ಕರ್ನಾಟಕ. ಬಾಯ್ ಹಾರ್ದಿಕ್. ಬಾಯ್ ಜಗು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.